ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಒಂದು ತುಂಬ ಒಳ್ಳೆಯ ಚಿತ್ರ, ಒಳ್ಳೆಯ ಕನ್ನಡ ಚಿತ್ರಗಳಿಗೆ ಈಗ ಒಂದು ಸುಗ್ಗಿ ಕಾಲನೇ ಶುರುವಾಗಿದೆ. ಸೊ ಆ ಸಾಲಿಗೆ ಕೊತ್ತಲವಾಡಿನೂ ಸೇರಲಿ ಅಂತ ತುಂಬ ಆಶಿಸ್ತೀನಿ. ತುಂಬ ಹೊಸಬರು ಅನ್ನೋದಕ್ಕಿಂತನೂ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಎಲ್ಲರೂ ಒಂದು 10 ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಿದ್ರೆ ಹೆಂಗಿದೆ, ಅದು ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಆ್ಯಂಡ್ ಫೋಟೋಗ್ರಫಿ, ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಅಂದರೆ ಒಂದು ಕಂಪ್ಲೀಟ್ ಪ್ಯಾಕ್ ಆಗಿರೋ ಒಂದು ಕಮರ್ಷಿಯಲ್ ಆ್ಯಂಡ್ ವ್ಯಾಲ್ಯೂಸ್ ಇರೋ ಒಂದು ಒಳ್ಳೆ ಚಿತ್ರ. ಮೊದಲನೇ ನಿರ್ಮಾಣ ಅಮ್ಮ ಮಾಡಿದ್ದಾರೆ, ಅವ್ರಿಗೆ ದೊಡ್ಡ ಯಶಸ್ಸು ಸಿಗಲಿ. ಇಂಥ 10 ಚಿತ್ರಗಳು ಅವ್ರು ಮಾಡಲಿ. ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ, ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮ ಹಳ್ಳಿ ಸೊಗಡು ಒಳಗೊಂಡಿರೋ ಚಿತ್ರ. ಬಂದು ನೋಡಿ, ಹರಿಸಿ, ಕನ್ನಡ ಚಿತ್ರನ ಬೆಳೆಸಿ. ಥ್ಯಾಂಕ್ ಯು. ನಮಸ್ಕಾರ. ಒಬ್ಬ ಮನುಷ್ಯನ ಸ್ವಾರ್ಥ ಹೇಗೆ ಒಂದು ಇಡೀ ಊರನ್ನೇ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿರುವಂಥ ಸಿನಿಮಾ ಕೊತ್ತಲವಾಡಿ. ಪೃಥ್ವಿಯಂಬರವ್ರನ್ನ ನೀವೆಲ್ಲ ನೋಡಿದ್ದೀರ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ತುಂಬ ಬೇರೆ ಥರದ ಒಂದು ಶೇಡ್ ಇರುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾ ನಾವೇ ಆ ಊರೊಳಗಡೆ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ. ಯಾಕೆಂದರೆ ಆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ. ಅದು ಪರ್ಫಾಮೆನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತು ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ತುಂಬಾ ಒಳ್ಳೆ ಸಿನಿಮಾ ನೋಡೋದಂಥ ಫೀಲ್ ಕೊಡುತ್ತೆ. ಎಸ್ಪೆಷಲಿ ಪರ್ಫಾಮೆನ್ಸಸ್ಸು ಪೃಥ್ವಿಯವ್ರದ್ದು ಮತ್ತು ಗೋಪಾಲ್ ದೇಶಪಾಂಡೆ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅಂತಲೇ ಹೇಳಬೇಕು. ಸಿನಿಮಾಟೋಗ್ರಫಿ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಬೇಕು. ನನಗೆ ತುಂಬ ಇಷ್ಟ ಆಯಿತು. ನೀವೆಲ್ಲ ಟ್ರೈಲರಲ್ಲಿ, ಟೀಸರಲ್ಲಿ ನೋಡಿರ್ತೀರ. ಸಿನಿಮಾದ ಕ್ವಾಲಿಟಿ, ವಿಜುವಲ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗಿರುತ್ತೆ ನಿಮಗೆ. ಸೊ ತುಂಬ ಅಚ್ಚುಕಟ್ಟಾಗಿರೋಂಥ ಸಿನಿಮಾ. ಮತ್ತು ಹೆಚ್ಚಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು. ಸೊ ಅವರ ಮೂಲ ಉದ್ದೇಶ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬ ಮೆಚ್ಚಬೇಕಾದಂಥ ವಿಚಾರ. ಅಂದರೆ ಇವತ್ತು ಯಶು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ಅಂದರೆ ಅದು ಈ ಕರ್ನಾಟಕದ ಜನ ಕೊಟ್ಟಿರೋ ಪ್ರೀತಿಯಿಂದ. ಸೊ ಆ ಪ್ರೀತಿಗೆ ವಾಪಸ್ ನಾವೇನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ತಾಯಿ, ಯಾಕೆಂದರೆ ಅವರು ನನ್ನ ಮಗನ್ನ ಸ್ಟಾರ್ ಮಾಡಿದಂಥ ಜನಕ್ಕೆ ನಾನು ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಫಸ್ಟು ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ತಕ್ಕಾಗೆ ನಾನು ನೋಡಿದ್ದೆ ಅವರ ಪರ್ಸ್ನಲ್ ಅಭಿರುಚಿ ಅಣ್ಣ ಅವ್ರ ಕಾಲದಲ್ಲಿ ಬರ್ತಾ ಇತ್ತಲ್ಲ, ಆ ಥರದ ಅಂದರೆ ಒಂದು ಮೆಸೇಜ್ ಓರಿಯೆಂಟೆಡ್, ಸೊಸೈಟಿಗೆ ಏನಾದರೂ ಹೇಳೋವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವರ ಹಂಬಲ ಇದೆಯಲ್ಲ, ಅದು ಈ ಸಿನಿಮಾದ ಮುಖಾಂತರ ಈಡೇರಿದೆ. ಈ ಸಿನಿಮಾದ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಇಡೀ ಚಿತ್ರದಿಂದ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಕಾಣಲಿ ಅಂತ ಹಾರೈಸ್ತೀನಿ. ಒಳ್ಳೆ ಪ್ರಯತ್ನ. ಬನ್ನಿ 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 ಶಿಕ್ಷಕ. ನಾನು ಮಾತಾಡಿದೆ. ಒಂದು ಒಳ್ಳೆಯ ಪ್ರಯತ್ನ. ಒಂದು ಹಳ್ಳಿ ಸೊಗಡು, ಆ ಹಳ್ಳಿಯ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಹಳ್ಳಿಯಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದೆ ಈ ಚಿತ್ರ ನೋಡಿ, ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಇನ್ನೇನಿಲ್ಲ. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅಂದರೆ ತುಂಬ ಮುಖ್ಯ. ವ್ಯವಸಾಯ ಅಲ್ಲದೆ ಅವ್ರ ಬದುಕು ಮುಖ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಅದಕ್ಕೆ ಒಬ್ಬರು ಒಳ್ಳೆ ಮಾರ್ಗನ ಸೂಚಿಸೋರು ಇರ್ತಾರೆ, ಇನ್ನೊಬ್ಬರು ಕೆಟ್ಟ ಮಾರ್ಗನ ಸೂಚಿಸೋರು ಇರ್ತಾರೆ. ಆದಷ್ಟು ನಮ್ಮ ಜನ ಸುಲಭವಾಗಿರೋದು, ಕೆಟ್ಟದಾಗಿರೋದನ್ನು ಆರಿಸ್ಕೋತಾರೆ. ಆದರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ, ಬಂದು ಅವ್ರನ್ನ ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿ ಆಗ್ತಾರೆ. ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮೆಸೇಜು. ಈ ಮೆಸೇಜ್ ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ,
ಚಿತ್ರ ನೋಡಿದವರು ಇದನ್ನು ನಿಜವಾಗ್ಲೂ ಅಂದರೆ ತುಂಬ ಮುಖ್ಯವಾಗಿ ಹಳ್ಳಿಯಲ್ಲಿ ಇರುತ್ತೆ ಜನ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಈ ಕ್ಲೈಮ್ಯಾಕ್ಸ್ನ. ಯೂಶ್ವಲಾಗಿ ಒಂದು ರಚುನೆಸ್ ಇರ್ತದೆ, ಒಬ್ಬ ವಿಲನ್ನು ಅವ್ನು ಹೊಡಿಬೇಕು, ಇಲ್ಲ ಅವನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ. ಆದರೆ ಇದರಲ್ಲಿ ಅವನಿಗೆ ಬಿಟ್ಟಿದ್ದಾರೆ. ನೀನು ಮಾಡಿರೋ ತಪ್ಪು, ನೀನು ಮಾಡಿರೋ ಒಂದು ತಪ್ಪುಗೆ ಆ ಶಿಕ್ಷೆ ಭಗವಂತನೇ ಕೊಡಲಿ ಅನ್ನೋ ಒಂದು ಮೆಸೇಜ್ನ ಕೊಟ್ಟು ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸ ಡೈರೆಕ್ಟ್ರು, ಆಮೇಲೆ ಡೈಲಾಗ್ಸ್ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬರು ಸ್ಟಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾಯಕ ನಟ ನಾಯಕಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಒಂದು 10-15 ಪಿಕ್ಚರ್ ಮಾಡಿದ್ರು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಚಿತ್ರ ನಮ್ಮ ಜನ ನೋಡಬೇಕು, ಎಂಕರೇಜ್ ಮಾಡಬೇಕು. ನೀವು ಎಂಕರೇಜ್ ಮಾಡಲಿಲ್ಲ ಅಂದರೆ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮ, ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು, ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಯಾಕೆಂದರೆ ಕೆಲವು ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ಅಮ್ಮ ಮಾತಾಡಿರೋದಾಗ್ಬೋದು, ಅವರ ಚಿತ್ರರಂಗದ ಅಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಶಕ್ತಿಯಾಗಿ ನಿಂತು ನಮ್ಮ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂಥ ಒಬ್ಬ ನಾಯಕ ನಟನ ಕೊಟ್ಟಂಥ ಒಂದು ತಾಯಿ. ಅವ್ರಿಗೆ ಏನಕ್ಕೆ ಬೇಕು ಈ ಚಿತ್ರ ಮಾಡೋದಕ್ಕೆ? ಆರಾಮಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಇಂಥ ಒಂದು ಚಿತ್ರ ಮಾಡಿ ನೀವು ಅವ್ರಿಗೆ ಒಂದು ಎಂಕರೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ನೊಂದು ಚಿತ್ರ ಮಾಡಬೇಕಾ ಅವರು? ಸೊ ದಯವಿಟ್ಟು ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ತುಂಬ ಮುಖ್ಯ. ನಮ್ಮ ಪ್ರೇಕ್ಷಕರು ಕನ್ನಡ, ತಮಿಳು, ತೆಲುಗು ಯಾವುದೇ ಚಿತ್ರಗಳು ಬಂದಾಗ ಆ ಭಾಷೆಯಲ್ಲಿ, ಆ ರಾಜ್ಯದಲ್ಲಿ ಆ ಹೊಸ ಪ್ರತಿಭೆಗಳು ಹೆಂಗೆ ಬೆಳೆಸ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇದೆ ಆ ಬೆಳೆಸಿದಾಗ ಮತ್ತೆ ಆ ನಿರ್ಮಾಪಕರು ಇನ್ನೊಂದು ಚಿತ್ರ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಇವತ್ತು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಅದಕ್ಕೆ ನ್ಯಾಯ ದೊರಕದೇ ಇದ್ದಾಗ ಆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾಕೆ ಬೇಕು ಇನ್ನೊಂದು ಚಿತ್ರ ಮಾಡಬೇಕಾ ನಾನು ಅನಿಸುತ್ತೆ. ಒಂದೊಂದು ಚಿತ್ರ ಮಾಡಿದಾಗ ಇಲ್ಲಿ ಸಾವಿರಾರು ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಇಂಥ ಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ನಮಸ್ಕಾರ. ಪುಷ್ಪ ಅವರು ಕೊತ್ತಲವಾಡಿ ಅಂತ ಒಂದು ಚಿತ್ರ ಮಾಡಿದ್ದಾರೆ. ಇದುವರೆಗೆ ನಮ್ಮ ಲವರ್ ಬಾಯ್ ಥರನೇ ಇದ್ದಂಥ ಹುಡುಗನನ್ನು ಒಬ್ಬ ಆ್ಯಕ್ಷನ್ ಹೀರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನು ಈ ಥರದ ಪಾತ್ರದಲ್ಲಿ ಗಮನಿಸಿದ್ದು. ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್, ಗ್ರಾಮೀಣ ವಸ್ತು ವಿಶೇಷವಾಗಿ. ಯಾಕೆಂದರೆ ಗ್ರಾಮೀಣ ವಸ್ತು ಬಗ್ಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಬಂದುಬಿಟ್ಟಿದ್ದಾವೆ. ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ. ಪುಷ್ಪ ಅವರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಹಾಗಾಗಿ ಇವರು ಅಂಥದ್ದೊಂದು ರಿಸ್ಕ್ ತಗೊಂಡಿದ್ದಾರೆ. ಆ ರಿಸ್ಕನ್ನು ನಾನಿಲ್ಲಿ 4 ಜನ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ನಿಸ್ತು. ಒಂದು ಇಲ್ಲಿಬ್ಬರಿದ್ದಾರೆ, ನಾಯಕ ನಾಯಕಿ ಕಾವ್ಯ, ಮತ್ತು ಇಲ್ಲಿ ಇಲ್ಲದೇ ಇರುವ ಬಹುಶಃ ಗೋಪಾಲ್ ದೇಶಪಾಂಡೆ ಅವರು ಮತ್ತು ರಾಜೇಶ್ ನಟರಾಜ್. ಈ 4 ಜನ ತುಂಬ ಮನಸ್ಸಿಟ್ಟು ಬಹಳ ಶ್ರದ್ಧೆಯಿಂದ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ 4 ಜನರ ಪಾತ್ರದ ಒಂದು ಜೀವಾಳ ಇಡೀ ಸಿನಿಮಾದಲ್ಲಿ, ವಿಶೇಷವಾಗಿ ಕಡೆ ಭಾಗ ನಮ್ಮ ಪೃಥ್ವಿ ಒಂದು ಇಡೀ ದೃಶ್ಯವನ್ನು ಎಲೆಕ್ಟ್ರಿಫೈ ಮಾಡೋದು ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಬಹಳ ಮನಸ್ಸು ಮುಟ್ಟಿದೆ. ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ, ಇಂಥ ಸಿನಿಮಾ ಮಾಡುವಾಗ ಎಂಥ ಸಬ್ಜೆಕ್ಟನ್ನ ಆರಿಸ್ಕೋಬೇಕು. ಶ್ರೀರಾಜ್ಗೆ ಆ ಸಮಸ್ಯೆ ಎದುರಾಗಿರುತ್ತೆ, ಪುಷ್ಪ ಅವರಿಗೆ, ಟೀಮ್ಗೆಲ್ಲ. ಸೊ ಮರಳು ಮಾಫಿಯಾ ಒಂದು ಪ್ರಚಲಿತ ಸಮಸ್ಯೆ. ಅದು ಸರಿನೋ ತಪ್ಪು ಅನ್ನುವಂಥ ಚರ್ಚೆ ಮಾಡುವಾಗ ಸ್ಥಳೀಯ ಜನ ಅದನ್ನು ಆಧರಿಸಿದ್ದೀವಿ, ಅದು ಬೇಕು ಅಂತ. ಆದರೆ ಕಾನೂನು ಅದನ್ನು ತಪ್ಪು ಅಂತ ಹೇಳುತ್ತೆ. ಆದರೆ ಇಲ್ಲಿ ಅದಕ್ಕೆ ಕೊಟ್ಟಿರೋಂಥ ಇನ್ನೊಂದು ಡೈಮೆನ್ಷನ್ ಏನು ಅಂದರೆ ಭಾಳ ಚೆನ್ನಾಗಿದೆ. ಅದು ಏನಂದರೆ,
ನಾವು ಪ್ರಕೃತಿ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಹೋಗುತ್ತೆ. ಅದು ಬಹಳ ಒಳ್ಳೆಯ ಸೂಕ್ಷ್ಮವಾದಂಥ ಒಂದು ಪರಿಸರ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ. ಸೊ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್ನಲ್ಲಿ ಈ ಥರ ಕೆಲವು ಸೂಕ್ಷ್ಮಗಳು, ಆಮೇಲೆ ವಿಶೇಷವಾಗಿ ದೇಶಪಾಂಡೆ ಅವ್ರ ಪಾತ್ರ ಇವತ್ತಿನ ಅನೇಕ ಹತಾಶ ರಾಜಕಾರಣಿಗಳ ಚಿತ್ರ. ಅವನು ಸ್ವಲ್ಪ ಒಳ್ಳೆಯವನು, ಅವಕಾಶವಾದಿ, ಮತ್ತು ಪಶ್ಚಾತ್ತಾಪ ಪಡ್ತಾನೆ, ಮತ್ತೇನೋ ಪಿತೂರಿ ಮಾಡ್ತಾನೆ. ಆ ಥರದ ಏಳು ಬೀಳುಗಳನ್ನು ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಾನು ಈ ಚಿತ್ರಕ್ಕೆ ಮನಸ್ಪೂರ್ವಕವಾಗಿ ಶುಭ ಹಾರೈಸ್ತಾ, ಪುಷ್ಪ ಅಂತಹ ನಿರ್ಮಾಪಕಿಯರು ಚಿತ್ರರಂಗಕ್ಕೆ ಉಳಿಬೇಕು. ಈಗಾಗಲೇ ರಾಕ್ಲೈನ್ ಅವರು ಹೇಳಿದ ಹಾಗೆ ತುಂಬ ಜನಕ್ಕೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ದಿಮೆ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಆ ದೃಷ್ಟಿಯಿಂದ ಜನ ಈ ಚಿತ್ರವನ್ನು ನೋಡಿ ಮೆಚ್ಕೋಬೇಕು, ಹರಿಸಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ಕೊತ್ತಲವಾಡಿ ಒಂದು ದೇಶಿ ಕತೆ, ನಮ್ಮ ಸುತ್ತಮುತ್ತ ನಡೆಯುವಂಥ ಕಥೆನ ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ಒಂದು ಮರಳು ಮಾಫಿಯಾ ಆಗಿರ್ಬೋದು, ಇದೆಲ್ಲ ನಮಗೆ ಜ್ವಲಂತ ಒಂದು ಏನು ಅಂತಂದರೆ ನಿತ್ಯ ನಮ್ಮ ಮುಂದೆ ಇರುವಂಥ ಸಮಸ್ಯೆ. ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ. ಒಂದು ರಾಜಕೀಯ ಲಾಭಕ್ಕೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ, ಆ ಪವರ್ಗೋಸ್ಕರ ಇಷ್ಟೊಂದು ಕ್ರೂರತ್ವ ಇರುತ್ತಾ ಮನುಷ್ಯನಲ್ಲಿ ಅಂತ ನಾವು ಬೇರೆ ಬೇರೆ ಚಿತ್ರಗಳನ್ನು, ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಆದರೆ ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನು ತೆಗೆದಿದ್ದಾರೆ, ಈ ಥರ ಒಂದು ಕ್ರೂರಿಗಳಿದ್ದಾರೆ ಅಂತ ನಮ್ಮ ಕನ್ನಡದಲ್ಲಿದ್ದಾರಾ ಅಂತಂದ್ಬಿಟ್ಟು ಒಂಥರ ಹಿಂಸೆ ಆಯಿತು. ಅವರ ಧೈರ್ಯಕ್ಕೆ ಮೆಚ್ಚಬೇಕು ಈ ಥರ ಒಂದು ಕಥೆಯನ್ನು ತೆಗೆದುಕೊಂಡು ಮಾಡಿರೋದು. ಮತ್ತು ಪಾತ್ರಧಾರಿಗಳೆಲ್ಲರೂ ಅಷ್ಟು ಚೆನ್ನಾಗಿ ಅವರ ಪಾತ್ರಕ್ಕೆ ನ್ಯಾಯವನ್ನು ದೊರಕಿಸಿದ್ದಾರೆ. ನಮ್ಮ ಪೃಥ್ವಿ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಅವಳಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಪೃಥ್ವಿ ನಮ್ಮ ಮೆಚ್ಚಿನ ನಟ ಆಯಿತಾ, ಮುಂದೆ ಅವನ ಸ್ಟಾರ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತೆ. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾನೆ. ದೇಶಪಾಂಡೆ ಅವರಾಗಿರ್ಬೋದು, ನಮ್ಮ ರಾಜೇಶ್ ನಟರಂಗ ಆಗಿರ್ಬೋದು, ಎಲ್ಲರೂ ಒಂದು ಹುಡುಗಿರು, ನಿಮ್ಮ ಜೊತೆ ಬರೋ ಹುಡುಗಿರು, ಆ ಹಳ್ಳಿಯ ಜನತೆ ಎಲ್ಲ ಹೊಸ ಮುಖಗಳು, ಅವರನ್ನು ತಗೊಂಡು ಅವರಿಂದ ಇವರು ಪಾತ್ರವನ್ನು ಮಾಡಿಸಿದ್ದಾರೆ. ಎಲ್ಲರೂ ನ್ಯಾಯವನ್ನು ಒದಗಿಸ್ತಿದ್ದಾರೆ ಮತ್ತು ಒಳ್ಳೆ ಕಥೆಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ನೋಡಿ ಸಮಸ್ಯೆ ಹೇಗಿದೆ, ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನನಗಂತೂ ತುಂಬಾ ಭಯ ಆಯಿತು. ಈ ಥರನೂ ನಡೆಯುತ್ತಾ, ನಮ್ಮ ಒಂದು ಅಧಿಕಾರ ಲಾಲಸ್ಯಕ್ಕೋಸ್ಕರ ಮಕ್ಕಳನ್ನೆಲ್ಲ ಸಾಯಿಸ್ತೀವ, ಆ ಮಟ್ಟಕ್ಕೆ ಹೋಗ್ತಾರೆ ಜನ ಅಂತಾಯಿತು. ಇದೇ ನಮ್ಮ ಬದುಕು. ಸೊ ಈ ಥರ ಒಂದು ಚಿತ್ರ ಕೊಟ್ಟಿದ್ದಕ್ಕೆ ನಮ್ಮ ಪುಷ್ಪ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ನಿಜಕ್ಕೂ ನಮಗೆ ಒಳ್ಳೆಯದಾಗಲಿ, ಮುಂದೇನೂ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ. ನಮ್ಮ ಡೈರೆಕ್ಟ್ರು ಸೂಪರ್ ಡೈರೆಕ್ಟ್ರು ಎಂತೆಂಥ ಒಳ್ಳೆ. ನಾನು ಮೊನ್ನೆ ತಾನೇ ಮನೇಲಿ 360 ಲವ್ 360 ಆ ಸಿನಿಮಾ ನೋಡಿದೆ. ಅದನ್ನು ಅಷ್ಟೇ ಏನು ಸಂಕಟ ಆಗುತ್ತೆ ಅಂತ ನಾನು ಅವರ ಹತ್ರ ಹೆಚ್ಚು ನಾನು ಮಾತಾಡಿಲ್ಲ. ಬಟ್ ಆ ಸಿನಿಮಾ ನೋಡಿ ಹೇಳಿದೆ, ಅಯ್ಯೋ ಏನು ಸಂಕಟ ಆಗುತ್ತಪ್ಪ, ಇಂಥ ಸಿನಿಮಾಗಳೆಲ್ಲ ತೆಗಿತಾರಲ್ಲಪ್ಪ, ಇವರು ಒಂದು ದಿಲ್ಲಗೆ ಆಗಿರೋ ಸಿನಿಮಾ ತೆಗಿಬೇಕು ಅಂತ. ಆದರೆ ನಮ್ಮ ಈ ಪ್ರಪಂಚದಲ್ಲಿ ಬರೀ ಸಮಸ್ಯೆನೇ ಇರೋದು, ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕೊತ್ತಲವಾಡಿ ಆ ಹೆಸರೇ ಹೇಳೋ ಹಾಗೆ ಒಂದು ಗ್ರಾಮೀಣ ಹಿನ್ನೆಲೆಯ ಸಿನಿಮಾ. ನಮ್ಮ ಸೊಸೈಟಿಲಿರೋ ಒಂದು ದೊಡ್ಡ ಹೇಳಬೇಕು ಅಂಥ ಒಂದು ಸಮಸ್ಯೆಯ ಸುತ್ತ ಮಾಡಿರುವಂಥ ಒಂದು ಸಿನಿಮಾ. ಫಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯಾಗಿದ್ದು ಏನು ಅಂದರೆ, ಯಾವುದೇ ಫಾರ್ಮುಲಾ ಇಲ್ಲ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣವೇ ಒಂದು ಫಾರ್ಮುಲಾ ಹಿಂಗೆ ಇರಬೇಕು ಅಂತ ಒಂದಷ್ಟೆಲ್ಲ ಪ್ರೆಜುಡೈಸ್ಡಾಗಿ ಮಾಡ್ತಾರಲ್ಲ, ಆ ಥರದ್ದು ಯಾವುದೇ ಫಾರ್ಮುಲಾ ಇಲ್ಲದೆ ಕಥೆಯನ್ನೇ, ಗಟ್ಟಿಯಾಗಿರೋ ಕಥೆಯನ್ನೇ ನಂಬ್ಕೊಂಡು ಮಾಡಿರೋವಂಥ ಸಿನಿಮಾ. ಸೊ ಅದಕ್ಕೆ ಪೂರಕವಾಗಿ ಎಲ್ಲವೂ ಇದೆ ಸಿನಿಮಾದಲ್ಲಿ. ಅಂದರೆ ಅಲ್ಲಿರೋ ಪಾತ್ರಗಳಾಗಿರ್ಬೋದು, ಈಗ ಪೃಥ್ವಿ ಎಂಬರವ್ರು ಮಾಡಿರೋ ಪಾತ್ರ ಆಗಿರ್ಬೋದು, ದೇಶಪಾಂಡೆ ಅವ್ರು ಮಾಡಿರೋ ಪಾತ್ರ ಆಗಿರ್ಬೋದು, ಈ ಹುಡುಗಿ ಮಾಡಿರೋ ಪಾತ್ರ ಆಗಿರ್ಬೋದು, ರಾಜೇಶ್ ನಟರಂಗ ಅವ್ರದ್ದು, ಎಲ್ಲವೂ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ ಅನ್ನೋ ಅಂಥ ಒಂದು ಅನುಭವನ ಕಟ್ಕೊಡೋ ಅಂಥ ಸಿನಿಮಾ. ಸಿನಿಮಾದ ಮೇಕಿಂಗು ತುಂಬಾ ಅದ್ಭುತವಾಗಿದೆ ಅಂತ ಹೇಳಬೇಕು. ಸಿನಿಮಾಟೋಗ್ರಫಿ, ನೀವೇನು KGF ಸಿನಿಮಾ ನೋಡಿದಾಗ ಎಷ್ಟು ಥ್ರಿಲ್ ಆಯಿತು, ಅದೇ ಥರದ ಒಂದು ಥ್ರಿಲ್ ಈ ಸಿನಿಮಾಟೋಗ್ರಫಿ ನೋಡಿದಾಗ ನನಗಾಯಿತು. ಅಷ್ಟು ಅದ್ಭುತವಾದ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ರೀರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ, ಎಲ್ಲ ಕಲಾವಿದರು ಅದ್ಭುತವಾಗಿ ನಟಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ನಮ್ಮ ಅವ್ರ ಉದ್ದೇಶ ಮೊದಲನೇದಾಗ ಅವ್ರ ಉದ್ದೇಶ ಗೆದ್ದಿದೆ.
ಈ ಸಿನಿಮಾ ಅವರು ತುಂಬ ಅವ್ರ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ, ಈ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಅಂತ ನಾನು ಸಿನಿಮಾ ಮಾಡಿಲ್ಲ. ನನಗನ್ಸಿದ್ದು ನಾವು ನಮಗೇನು ಸೊಸೈಟಿ ನಮಗೇನು ಕೊಟ್ಟಿದೆ, ಕನ್ನಡ ಚಿತ್ರರಂಗ ನಮಗೇನು ಕೊಟ್ಟಿದೆ ಅಥವಾ ಕನ್ನಡ ಪ್ರೇಕ್ಷಕರು ನಮಗೇನು ಕೊಟ್ಟಿದ್ದಾರೆ, ಅದರಿಂದ ಬಂದಿರೋ ದುಡ್ಡಲ್ಲಿ ನಾವು ಅವ್ರಿಗೇನಾದರೂ ವಾಪಸ್ ಕೊಡಬೇಕು. ಪ್ರತಿಯಾಗಿ ಪ್ರೇಕ್ಷಕರಿಗೆ ನಾವೇನಾದರೂ ವಾಪಸ್ ಏನು ಕೊಡೋಕ್ಕೆ ಸಾಧ್ಯ? ನಾವು ಒಳ್ಳೆ ಸಿನಿಮಾ ಮಾಡೋಕ್ಕೆ ಎಷ್ಟು ಸಾಧ್ಯ? ಸೊ ಆ ಥರದ ಒಂದು ಇಂಟೆನ್ಷನ್ ಇದೆಯಲ್ಲ, ಆ ಇಂಟೆನ್ಷನ್ ಇಟ್ಕೊಂಡು ನೀವು ಯಾವಾಗ ಸಿನಿಮಾ ಶುರು ಮಾಡಿದ್ರು ಸೋಲೋದು ಅದಕ್ಕೆ ನೂರಾರು ಕಾರಣ ಇರುತ್ತೆ. ಇವಾಗ ನೀವು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಸೊ ಆ ಉದ್ದೇಶ ತುಂಬ ಮುಖ್ಯ. ನಮ್ಮಲ್ಲಿ ಆ್ಯಕ್ಚುಲಿ ಅಂಥ ಉದ್ದೇಶನೇ ತುಂಬ ಕಡಿಮೆ. ಅವರು ಆಸ್ತಿ ಮಾಡ್ಕೊಳ್ತಾರೆ, ಎಸ್ಟೇಟ್ ಮಾಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ, ಮನೆ ತೊಗೊಳ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾರೆ ನಿಜ. ಆದರೆ ನಮಗೆಲ್ಲವನ್ನು ಕೊಟ್ಟರು ಸಿನಿಮಾಗೆ ನಾವೇನಾದರೂ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ತುಂಬ ಜನಕ್ಕೆ ಇಲ್ಲ, ಅನ್ಫಾರ್ಚುನೇಟ್ಲಿ. ಬಟ್ ಆ ಥರದ ಒಂದು ಮನಸ್ಥಿತಿ ಇಟ್ಕೊಂಡು ಮಾಡಿದ್ದಾರೆ ಮೇಡಮ್ಮು. ಸೊ ಅದನ್ನು ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಡೇ ಒನ್ ಅವ್ರು ಯಾವತ್ತು ಸಿನಿಮಾ ಅನೌನ್ಸ್ ಮಾಡಿದ್ರು ಅವತ್ತೇ ನನಗೆ ತುಂಬ ಖುಷಿಯಾಗಿತ್ತು. ಈ ಥರ ಒಂದು ಮಾಡ್ತೀವಿ. ಯಾಕೆಂದರೆ ಈ ರಾಕ್ಲೈನ್ ಸರ್ ಹೇಳಿದ್ರು, ಅವ್ರಿಗೆ ಬೇಕಿರಲಿಲ್ಲ, ಆರಾಮಾಗಿ ರಾಯಲ್ ಆಗಿ ಜೀವನನ ಇಲ್ಲಿಂದ ಮುಂದಕ್ಕೆ ಸಾಗಿಸ್ಕೊಂಡು ಖುಷಿಯಾಗಿದ್ಕೊಂಡು ಫಾರಿನ್ ಗೀರಿನ್ ಟ್ರಿಪ್ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಅವರು ಈ ಕನ್ನಡ ಸಿನಿಮಾ ಬಗ್ಗೆ, ಕನ್ನಡ ಪ್ರೇಕ್ಷಕರ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಅವರು ಯೋಚನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಯೋಚನೆ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯಾಗಿ ಏನಾದರೂ ಕೊಡಬೇಕು ಅನ್ನೋ ಇಂಟೆನ್ಷನ್, ಆ ಇಂಟೆನ್ಷನ್ಗೆ ನಾವೊಂದು ಸಲ್ಯೂಟ್ ಹೇಳಬೇಕು. ಮತ್ತು ಈ ಸಿನಿಮಾದಲ್ಲಿ ಪಾರ್ಟ್ ಆಗಿರೋದು ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಅವರು ಸಿಕ್ಕಿರೋ ಅವಕಾಶನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಈ ಸಿನಿಮಾಗೆ ದಕ್ಕಬೇಕಾದಂಥ ಎಲ್ಲ ಗೆಲುವು ದಕ್ಕಲಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ನಿಜವಾಗ್ಲೂ ಒಂದು ಖುಷಿ ಏನಂದ್ರೆ, ಇವತ್ತಿನ ಕಾಲದಲ್ಲಿ ರಿಯಲ್ ಅಂದರೆ ಮರಳು ಮಾಫಿಯಾ ರಿಯಲ್ ಆಗಿ ಏನು ನಡೀತಿದೆ ನಾವು ನೋಡಿದ್ವಿ. ವಿಧಾನಸೌಧದಲ್ಲಿರ್ಬೋದು, ಈಗಲೂ ಕೂಡ ಒಂದು MLA ಲೇಡೀಸ್ ಕೂಡ ಸ್ಟ್ರೈಕ್ ಮಾಡ್ತಾಯಿದ್ರು ಇದೇ ಸಬ್ಜೆಕ್ಟ್ ಇಟ್ಕೊಂಡು. ಅಂಥ ಒಂದು ರಿಯಲ್ ಸಬ್ಜೆಕ್ಟ್ನ ಇಟ್ಕೊಂಡು ಇವತ್ತಿನ ಕಾಲಕ್ಕೆ ರಿಯಲ್ ಕಥೆನ, ಒಂದು ಹಳ್ಳಿ ಸೊಗಡು ಕಥೆನ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಒಂದು ಹೇಳಲೇಬೇಕು, ಆ ಕತೆ ಪೃಥ್ವಿ ಅಂಬರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಹೊಸ್ದಾಗೆ ಹೀರೋಯಿನ್ ಅವ್ರು ಮಾಡಿರೋದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ, ಕತೆ ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅನ್ನೋದು ನಮ್ಮ ಆಂಟಿ ಬಗ್ಗೆ. ಯಾಕೆಂದರೆ ತುಂಬ ವರ್ಷದಿಂದ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಆಂಟಿ ಹೇಳ್ತಲೇ ಇರೋದು, ನಾನು ಬರ್ತೀನಿ, ಬಟ್ ಬಂದರೆ ಪರ್ಫೆಕ್ಟಾಗಿ ಬರ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಯಾಕೆಂದರೆ ಇಟ್ಕೊಂಡಿರ್ಬೋದು, ಇದೊಂದು ಸಿನಿಮಾ ಇಟ್ಕೊಂಡು ಬಂದಿಲ್ಲ ಆಂಟಿ, 10 ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದಿರೋದು. ಯಾಕೆಂದರೆ ನಾನು ಒಂದು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆಯಿಂದ ಆಂಟಿ ಹತ್ರ ನಾನು ಕೇಳ್ತಲೇ ಇರ್ತೀವಿ, ಅವ್ರದ್ದು ಗೈಡೆನ್ಸ್ ತೊಗೋತಲೇ ಇರ್ತೀನಿ. ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ, ಯಾಕೆಂದರೆ ನೀವು ಅಂದ್ಕೋಬೋದು ಏನಪ್ಪ ಬೇರೆ ಪ್ರೊಡ್ಯೂಸರ್ ಇಲ್ವಾ ಅಂತ, ಮಹಿಳಾ ಪ್ರೊಡ್ಯೂಸರ್ಗಳು ಕಮ್ಮಿ. ಅದರಲ್ಲೂ 1 ಸಿನಿಮಾ 2 ಸಿನಿಮಾ, ಒಂದು ಧೈರ್ಯ ಮೆಚ್ಚಬೇಕು. ಮನೇಲೊಬ್ಬರು ಹೀರೋ ಇಟ್ಕೊಂಡು, ಸೂಪರ್ ಸ್ಟಾರ್ ಇಟ್ಕೊಂಡು, ಒಬ್ಬ ಹೊಸ ಕಲಾವಿದರು, ಹೊಸ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡಬೇಕು ಅಂದರೆ ಸಿಂಗಲ್ ಗುಡಿಗೆ ಇದ್ರೂ ಆಗಲ್ಲ, ಡಬ್ಬಲ್ ಗುಡಿಗೆನೇ ಇರಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತು, ಕಥೆನ ನಂಬಿ ದುಡ್ಡು ಹಾಕಿದ್ದಾರೆ. ಆ್ಯಡ್ಸಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ, ಒಂದು ದೊಡ್ಡ ಸ್ಟಾರು ಇಲ್ಲಾಂದರೆ ದೊಡ್ಡ ಪ್ರೊಡ್ಯೂಸರ್ ಬಂದ ತಕ್ಷಣ ಅವ್ರು ನೋಡಿದ್ರೆ ಅವ್ರಿಗಿಂತ ಮೇಲಿರೋಂಥ ಹೀರೋ ಮೇಲೆ ದುಡ್ಡು ಹಾಕೋಕ್ಕೋ ಇಲ್ಲಾಂದರೆ ಡೈರೆಕ್ಟರ್ ಮೇಲೆ ದುಡ್ಡು ಹಾಕೋಕ್ಕೋ ನೋಡ್ತಾರೆ. ನಿಜವಾಗ್ಲೂ ಆಂಟಿ ರಿಸ್ಕ್ ತೊಗೊಂಡಿಲ್ಲ. ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಒಂದು ಒಳ್ಳೆ ಒರಿಜಿನಲ್ ಕಾನ್ಸೆಪ್ಟ್ನ ಇಟ್ಕೊಂಡು, ಅದು ಒಂದು ಅದ್ಭುತವಾದಂಥ ಹಳ್ಳಿ ಸ್ಟೋರಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಅಚ್ಯುತಣ್ಣ, ಗುಜ್ರಿ ಬಾಬು ಅಂತ ಇಟ್ಕೊಂಡಿದ್ದಾರೆ, ಡೈಮಂಡ್ ಥರ ಮಿನುಗ್ತಾ ಇದ್ದಾರೆ ಸಿನಿಮಾದಲ್ಲಿ. ನಿಜವಾಗ್ಲೂ ಎಲ್ಲರೂ ಕೂಡ ಅಷ್ಟೇ. ಗೋಪಾಲ್ ದೇಶಪಾಂಡೆ ಅವರು ಇದೇ ಥರ ಎಲ್ಲರೂ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಆ ಕಲಾವಿದರಂತೂ ಅಲ್ಟಿಮೇಟು. ಅದರಲ್ಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೊಸ ಡೈರೆಕ್ಟ್ರ್ ಥರ ಅನಿಸಿಲ್ಲ ಸರ್. ನಿಜವಾಗ್ಲೂ ನೀವೊಂದು 5-6 ಸಿನಿಮಾ ಮಾಡಿರೋ ಥರ ಅನಿಸುತ್ತೆ. ಆಮೇಲೆ ಇದು ಡೈಲಾಗ್ ಬರೆದಿರೋದು ಕೂಡ ಅಷ್ಟೇ, ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ, ಒಂದು ಈಗ ಓಲ್ ಎಲ್ಲ ಮಕ್ಕಳಿಂದ ಹಿಡಿದು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಮೂವಿ. ನಿಜವಾಗ್ಲೂ ಎಲ್ಲರೂ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಆಂಟಿ, ಆಲ್ ದ ಬೆಸ್ಟ್. ಇನ್ನೂ ನಮ್ಮಂಥ 10 ಕಲಾವಿದರಿಗೆ ಅವಕಾಶ ಕೊಡ್ತಾಯಿರಿ. ಥ್ಯಾಂಕ್ ಯು. ಸಿನಿಮಾ ಅಂದಮೇಲೆ ನಾವು ಮಾತಾಡೋದು ಏನಿಲ್ಲ, ಬಟ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಹಳ್ಳಿ ಸೊಗಡಿರುವಂತಹ ನಮ್ಮ ಮಣ್ಣಿನ ಕತೆ, ಕೊತ್ತಲವಾಡಿ. ಶ್ರೀರಾಜ್ ಇದರ ನಿರ್ದೇಶಕರು, ಅವರ ಮೊದಲನೇ ಚೊಚ್ಚಲ ನಿರ್ಮಾಣ. ಆ್ಯಂಡ್ ನಾನು ಸ್ಪೆಷಲಿ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಅಮ್ಮ ಅವರ ಚೊಚ್ಚಲ ನಿರ್ಮಾಣದಲ್ಲಿ ನಾನು ಮತ್ತು ಕಾವ್ಯ ಆಗಿರಲಿ ಎಲ್ಲ ಕಲಾವಿದರು ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ. ಅವರ ಸಿನಿ ಪಯಣ ಇದೇ ರೀತಿ ಮುಂದುವರಲಿ. ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಅವರು ಮಾಡೋರು ಇದ್ದಾರೆ. ಅವರ ವಿಷನ್ ತುಂಬ ದೊಡ್ಡದಿದೆ. ಆ ವಿಷನ್ನ ಮೊದಲನೇ ಹೆಜ್ಜೆಯಲ್ಲಿ ನಾವು ಭಾಗಿಯಾಗಿರೋದು ನಮ್ಗೆ ಭಾಳ ಖುಷಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಮುಂದಿನ ವಾರದಿಂದ ನಮಗೆ ಸಪೋರ್ಟ್ ಮಾಡಿ.
ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್, ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್. ಆ ಅವಕಾಶ ಕೊಟ್ಟಿರೋ ರಾಜು ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರ ಮೊದಲನೇ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಹೀರೋಯಿನ್ ಪುಷ್ಪಾ ಮಂಗು ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ, ಸೊ ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೊತೆಗೆ ಮಾತಾಡೋಕ್ಕೆ ಬರಲ್ಲ ಅಮ್ಮಗೆ, ಹಳ್ಳಿಯವರು. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಬೇಕು. ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ 6-7 ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದು ಒಳ್ಳೆ ಲೈಫ್ ಆಗುತ್ತೆ. ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು, ಇವರು ನಿಮ್ಮ ರಾಕಿಂಗ್ ಸ್ಟಾರ್. ಇವರು ಬನ್ನಿ 20 ನಿಮಿಷ ಮೊಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಯಶಾದರು. ಇಲ್ಲ ಅಂದರೆ ನೀವು ರಾಕಿಂಗ್ ಸ್ಟಾರ್ ಯಶ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಒಂದು ಡೈರೆಕ್ಟ್ರು ಇಲ್ಲಿದ್ದಾರೆ. ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು. ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಬಿಡಿ. ಯಾವತ್ತೂ ಯಶ್ ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ. ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ. ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಬೇಕು. ಅವ್ರವ್ರ ಭಾಷೆ ಮೇಲೆ ಅಭಿಮಾನ, ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ, ಬೇಡ ಅನ್ನಲ್ಲ. ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಿ, ಆಮೇಲೆ ಬೇರೆ ಭಾಷೆ ನೋಡಿ. ಯಾವಾಗಲೂ ಒಂದು ಒಳ್ಳೆ ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದರು. ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ, ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾ ಇದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಬಿಕಾಸ್ ನೀವು ಒಂದ್ಸಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ. ಇದು ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಸೊಗಡಿನ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೈನ್ ಸರ್ ಆಗಲಿ, ಶಶಾಂಕ್ ಸರ್ ಆಗಲಿ, ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು.